ವಾರಾಂತ್ಯದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ವಾಣಿಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ಜಾನುವಾರು ಮತ್ತು ಮೀನು ಸಾಕಣೆ ಕೃಷಿಗೆ ಹೆಚ್ಚಿನ ಕೊಡುಗೆ ನೀಡಿವೆ ಎಂದ ವರದಿ. ಭಾರತದೊಂದಿಗೆ ದೊಡ್ಡ ಮಟ್ಟದ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಿದ್ದೇವೆ ಎಂದ ಡೊನಾಲ್ಡ್ ಟ್ರಂಪ್. ನಮ್ಮ ರೈತರನ್ನು ನಡು ನೀರಿನಲ್ಲಿ ಕೈಬಿಟ್ಟಿತ ಕೇಂದ್ರ ಸರ್ಕಾರ. ಆಫ್ರಿಕಾದ ಕೃಷಿ ಕ್ಷೇತ್ರದ ಬೆಳವಣಿಗೆಗೆ 3A ಸೂತ್ರವನ್ನು ಬಳಸಲಿರುವ ಭಾರತ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಕರ್ನಾಟಕದ 7 ಲಕ್ಷ ರೈತರು ಅನರ್ಹ. ಕ್ವಿಂಟಾಲ್ಗೆ 30,000 ರೂಪಾಯಿ ತಲುಪಿದ ತಿಪಟೂರು ಉಂಡೆ ಕೊಬ್ಬರಿ ಬೆಲೆ ಇನ್ನಷ್ಟು ಏರಲಿದೆ ಎನ್ನುತ್ತಿರುವ ರೈತರು. ಮಾನವ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚುತ್ತಿದೆ ಶಿಲೀಂಧ್ರನಾಶಕ ಸಹಿಷ್ಣು ಫಂಗಸ್ಗಳು. ಕೃಷಿಯೇ ಪ್ರಮುಖ ಕಾರಣ ಎಂದ ವಿಜ್ಞಾನಿಗಳು. ಇದೀಗ ವಾರ್ತೆಗಳ ವಿವರ. ಸೋಮವಾರಪೇಟೆ ಮತ್ತು ಕುಶಾಲನಗರದ ರೈತರಿಗೆ 50% ಸಬ್ಸಿಡಿಯಲ್ಲಿ ಕೃಷಿ ಯಂತ್ರೋಪಕರಣ ಖರೀದಿಸಲು ಅರ್ಜಿ ಆಹ್ವಾನ. ಪ್ರಸಕ್ತ ಸಾಲಿನಲ್ಲಿ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 50% ರಿಯಾಯಿತಿಯಲ್ಲಿ ಕೃಷಿ ಯಂತ್ರೋಪಕರಣ ಲಭ್ಯವಿದೆ. ಕುಶಾಲನಗರ ಮತ್ತು ಸೋಮವಾರಪೇಟೆ ತಾಲೂಕಿನ ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಉಚಿತವಾಗಿ ಅರ್ಜಿಯನ್ನು ಪಡೆದುಕೊಳ್ಳಬಹುದು. ತಮ್ಮ ಅರ್ಜಿಯೊಂದಿಗೆ ಪಹಣಿ, ಆಧಾರ್ನ ನಕಲು, ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್, 1 ಭಾವಚಿತ್ರ, 100 ರೂಪಾಯಿಯ ಛಾಪಾ ಕಾಗದವನ್ನು ಸಲ್ಲಿಸಬೇಕು. ಕೃಷಿ ಉಪಕರಣಗಳಾದ ಪವರ್ ಟಿಲ್ಲರ್, ಕಲ್ಟಿವೇಟರ್, ರೋಟೋವೇಟರ್, MB ಪ್ಲಾಗ್, ಡಿಸ್ಕ್ ಪ್ಲೋ, ಕಳೆ ಕೊಚ್ಚುವ ಯಂತ್ರ, ಕಳೆ ತೆಗೆಯುವ ಯಂತ್ರ, ಡೀಸೆಲ್ ಪಂಪ್ ಸೆಟ್, ಪವರ್ ಸ್ಪೇಯರ್, ಮೇವು ಕತ್ತರಿಸುವ ಯಂತ್ರ, ಭತ್ತದ ಒಕ್ಕಣೆ ಯಂತ್ರ, ಭತ್ತ ಕಟಾವು ಯಂತ್ರ, ಮುಸುಕಿನ ಜೋಳ ಒಕ್ಕಣೆ ಯಂತ್ರ, ಕೃಷಿ ಉತ್ಪನ್ನಗಳ ಸಂಸ್ಕರಣೆಗೆ ರಾಗಿ ಕ್ಲೀನಿಂಗ್ ಯಂತ್ರ, ಹಿಟ್ಟು ಮಾಡುವ ಯಂತ್ರ, ಮೆಣಸಿನಕಾಯಿ ಪುಡಿ ಮಾಡುವ ಯಂತ್ರ ಹಾಗೂ ವಿವಿಧ ಬಗೆಯ ಎಣ್ಣೆಗಾಣಗಳನ್ನು 50% ಸಹಾಯಧನದಲ್ಲಿ ರೈತರು ಖರೀದಿಸಬಹುದು. ಜಾನುವಾರು ಮತ್ತು ಮೀನು ಸಾಕಣೆ ಕೃಷಿಗೆ ಹೆಚ್ಚಿನ ಕೊಡುಗೆ ನೀಡಿವೆ ಎಂದ ವರದಿ. ಬೆಳೆಗಳು, ಅರಣ್ಯ ಉತ್ಪನ್ನಗಳು, ಕುಕ್ಕುಟೋದ್ಯಮ, ರೇಷ್ಮೆ ಸಾಕಣೆ, ಪಶುಪಾಲನೆ ಎಲ್ಲವನ್ನೂ ಸೇರಿಸಿಕೊಂಡು ಕೃಷಿ ಮತ್ತು ಸಂಬಂಧಿತ ವಲಯ ಎನ್ನಲಾಗುತ್ತದೆ. ಸಾಮಾನ್ಯವಾಗಿ ಯಾವುದಾದರೂ ವಲಯದಲ್ಲಿ ಒಬ್ಬ ಒಂದು ವಸ್ತುವನ್ನು ತಯಾರಿಸಲು ಮಾಡುವ ಖರ್ಚು ಮತ್ತು ಅದನ್ನು ಮಾರಿ ಗಳಿಸುವ ಆದಾಯದ ನಡುವಿನ ಅಂತರವನ್ನು ಗ್ರಾಸ್ ವ್ಯಾಲ್ಯೂ ಆಡೆಡ್ ಎನ್ನುತ್ತಾರೆ. ವರ್ಷಕ್ಕೊಮ್ಮೆ ಎಲ್ಲ ವಲಯಗಳ GVAಯ ಅಂಕಿಅಂಶವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತದೆ. 2023-24 ಅಂಕಿಅಂಶ ಇದೀಗ ಬಂದಿದ್ದು, ಒಟ್ಟಾರೆ ಕೃಷಿ ವಲಯಕ್ಕೆ ಜಾನುವಾರು ಮತ್ತು ಮೀನು ಸಾಕಣೆಗಳು ನೀಡುತ್ತಿದ್ದ ಕೊಡುಗೆ ಹೆಚ್ಚಿದೆ ಎಂದು ತಿಳಿದು ಬಂದಿದೆ. ಕೃಷಿಗೆ ಬೆಳೆಗಳ ಕೊಡುಗೆ 2022-23ರಲ್ಲಿ ಒಟ್ಟಾರೆ 54.8ರಷ್ಟಿತ್ತು. ಇದು 2023-24ರಲ್ಲಿ 54.1ಕ್ಕೆ ಇಳಿದಿದೆ. ಕೃಷಿ ವಲಯದ ಒಟ್ಟಾರೆ GVAಗೆ ಪಶುಪಾಲನೆಯ ಕೊಡುಗೆ 30.6ರಿಂದ 31.2%ಕ್ಕೆ ಏರಿದೆ. ಇದೇ ಮಾದರಿ ಮೀನುಗಾರಿಕೆ ಮತ್ತು ಅರಣ್ಯ ಉತ್ಪನ್ನಗಳಲ್ಲಿಯೂ ಕೂಡ ಮುಂದುವರೆದಿದೆ. ಈ ಬೆಳವಣಿಗೆ ಕೃಷಿಕರು ಬೆಳೆಗಳೊಂದರ ಮೇಲೆ ಅವಲಂಬಿತರಾಗದೆ ಸಮಗ್ರ ಪದ್ಧತಿಯನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ತಿಳಿಸಿದೆ. ಭಾರತದೊಂದಿಗೆ ದೊಡ್ಡ ಮಟ್ಟದ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಿದ್ದೇವೆ ಎಂದ ಡೊನಾಲ್ಡ್ ಟ್ರಂಪ್. ನಮ್ಮ ರೈತರನ್ನು ನಡುನೀರಿನಲ್ಲಿ ಕೈಬಿಟ್ಟಿದ ಕೇಂದ್ರ ಸರ್ಕಾರ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆ ಹಲವಾರು ತಿಂಗಳಿಂದ ನಡೆಯುತ್ತಿದೆ. ಕೆಲ ವಿಷಯಗಳಲ್ಲಿ ಉಭಯ ದೇಶಗಳು ಒಮ್ಮತದ ತೀರ್ಮಾನಕ್ಕೆ ಬರಲಾಗದೆ ಹಗ್ಗಜಗ್ಗಾಟ ಹಾಗೆಯೇ ಮುಂದುವರಿಯುತ್ತಿದೆ. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶುಕ್ರವಾರ ತಾವು ಸದ್ಯದಲ್ಲೇ ಭಾರತದೊಂದಿಗೆ ದೊಡ್ಡ ಮಟ್ಟದ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಿದ್ದೇವೆ ಎಂದಿದ್ದಾರೆ. ಈ ಹೇಳಿಕೆಯು ಅಮೆರಿಕದ ಷರತ್ತುಗಳಿಗೆ ಭಾರತ ತಲೆಬಾಗಿದೆ ಎನ್ನುವ ಗುಮಾನಿಗೆ ಇಂಬು ನೀಡಿದೆ. ಅಮೆರಿಕ ಜೊತೆಗೆ ಭಾರತ ವ್ಯಾಪಾರ ಒಪ್ಪಂದದ ಮಾತುಕತೆಯನ್ನು ಆರಂಭಿಸಿದಾಗಿನಿಂದಲೂ ಕೃಷಿ ಕ್ಷೇತ್ರ ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಬಂದಿದೆ. ನಮಗೆ ಅಮೆರಿಕ ಒಂದು ಪ್ರಮುಖ ಮಾರುಕಟ್ಟೆ. ಹಲವಾರು ಕೃಷಿ ಉತ್ಪನ್ನಗಳಿಗೆ ಅಮೆರಿಕ ಹೆಚ್ಚಿನ ಸುಂಕ ವಿಧಿಸುವುದಿಲ್ಲ. ಗುಣಮಟ್ಟವನ್ನು ಕಾಯ್ದುಕೊಂಡರೆ ಅಮೆರಿಕಾಗೆ ಭಾರತದಿಂದ ಅನೇಕ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಬಹುದು, ಮಾಡುತ್ತಿದ್ದಾರೆ ಕೂಡ. ಆದರೆ ಅಮೆರಿಕಾದಿಂದ ಬರುವ ಕೃಷಿ ಉತ್ಪನ್ನಗಳಿಗೆ ನಾವು ಹೆಚ್ಚಿನ ಶುಲ್ಕವನ್ನು ವಿಧಿಸುತ್ತಿದ್ದೇವೆ. ಅಮೆರಿಕಾಗೆ ಇದು ಸುತಾರಾಂ ಒಪ್ಪಿಗೆ ಇಲ್ಲ. ಈಗ ಬರುತ್ತಿರುವ ವಾಲ್ನಟ್, ಪಿಸ್ತಾಶಿಯೋ ಮತ್ತು ಕ್ರೇನ್ಬೆರಿಯ ಜೊತೆಗೆ ಮೆಕ್ಕೆಜೋಳ, ಸೇಬು, ಸೋಯಾಬೀನ್, ಬೇಳೆಕಾಳು, ಸಂಸ್ಕರಿಸಿದ ಅಡುಗೆ ಎಣ್ಣೆ, ಇಥೆನಾಲ್ ಮತ್ತಿತರ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವಂತೆ ಕಡಿಮೆ ಆಮದು ಸುಂಕ ವಿಧಿಸುವಂತೆ ಕೇಳುತ್ತಿದೆ. ಹೀಗೇನಾದರೂ ಆದರೆ ನಮ್ಮ ರೈತರಿಗೆ ತೊಂದರೆಯಾಗಲಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ರೀತಿಯ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ.
ನಿಮ್ಮನ್ನು ಕೈಬಿಡುವುದಿಲ್ಲ ಎಂದು ಕೇಂದ್ರ ಭಾರತದ ಕೃಷಿಕರಿಗೆ ಭರವಸೆ ನೀಡಿತ್ತು. ಅದಕ್ಕಾಗಿಯೇ ಮಾತುಕತೆ ಮುಂದುವರಿಯದೆ ತಟಸ್ಥವಾಗಿತ್ತು. ಆದರೆ ಈಗ ಮಾತುಕತೆ ಕೊನೆಯ ಹಂತದಲ್ಲಿದೆ ಎಂದು ಅಮೆರಿಕದ ಅಧ್ಯಕ್ಷರೇ ಹೇಳಿದ ಮೇಲೆ ನಮ್ಮ ರೈತರನ್ನು ಕೇಂದ್ರ ನಡುನೀರಿನಲ್ಲಿ ಕೈಬಿಟ್ಟಿದೆಯಾ, ಅಮೆರಿಕದ ಎಲ್ಲ ಬೇಡಿಕೆಗೆ ಒಪ್ಪಿಕೊಂಡಿದೆಯಾ ಎನ್ನುವ ಪ್ರಶ್ನೆಗಳು ಉದ್ಭವಿಸುತ್ತಿವೆ. ಎರಡು ದೇಶಗಳ ನಡುವಿನ ಒಪ್ಪಂದದ ಕರಾರುಗಳು ಹೊರಗಡೆ ಬಂದ ನಂತರವಷ್ಟೇ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗಲಿದೆ. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಎಚ್ಚರಿಕೆ ಅಗತ್ಯ ಎಂದ ತಜ್ಞರು. ವಿಶ್ವ ಕೃತಕ ಬುದ್ಧಿಮತ್ತೆಯ ಹಿಂದೆ ಬಿದ್ದಿದೆ. ಇದರ ಬಗ್ಗೆ ಅನೇಕ ಸಂಶೋಧನೆಗಳು ಆಗುತ್ತಿದೆ. ಸಹಜವಾಗಿ ಕೃಷಿ ಕ್ಷೇತ್ರದಲ್ಲಿ ಕೂಡ ಇದನ್ನು ಅಳವಡಿಸುವ ಪ್ರಯತ್ನಗಳಾಗುತ್ತಿವೆ. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಕಬ್ಬಿನ ರೈತರು AI ಬಳಸಿ ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ಇದರಿಂದ ಪ್ರೇರೇಪಿತರಾಗಿ ಖಾಸಗಿ ಕಂಪನಿಯೊಂದು ಸಕ್ಕರೆ ಕಾರ್ಖಾನೆಗಳ ಜೊತೆಗೂಡಿ ಇದುವರೆಗೂ ಪ್ರಾಯೋಗಿಕ ಹಂತದಲ್ಲಿದ್ದ ಇದನ್ನು ರಾಜ್ಯದಾದ್ಯಂತ ರೈತರ ಹೊಲಗಳಲ್ಲಿ ತರಹೊರಟಿದೆ. ಮಹಾರಾಷ್ಟ್ರ ಸರ್ಕಾರ ಕೂಡ ಇದರ ಕುರಿತಾಗಿ ಹೊಸ ನೀತಿಯನ್ನೇ ಹೊರತಂದಿದೆ. ರೈತರಿಗೆ ಸಹಾಯವಾಗುವ ಎಲ್ಲ ತಂತ್ರಜ್ಞಾನಗಳನ್ನು ಹೊಲಗಳಿಗೆ ತರಬೇಕು. ಅಂಥವುಗಳಲ್ಲಿ ಕೃತಕ ಬುದ್ಧಿಮತ್ತೆ ಕೂಡ ಒಂದು. ಆದರೆ ಇದನ್ನು ಎಲ್ಲೆಡೆ ಬಳಸುವ ಮೊದಲು ಹೊಸ AI ಟೂಲ್ಗಳನ್ನು ತಯಾರು ಮಾಡುವ ಮೊದಲು ಎಚ್ಚರಿಕೆಯಿಂದ ವರ್ತಿಸುವುದು ಅಗತ್ಯ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಯಾವುದೇ ತಂತ್ರಜ್ಞಾನ ಬಂದರೆ ಅದರ ದೀರ್ಘಕಾಲೀನ ಪರಿಣಾಮದ ಬಗ್ಗೆ ಹಲವಾರು ವರ್ಷಗಳ ತನಕ ಅಧ್ಯಯನ ನಡೆಸುತ್ತಾರೆ. ಆದರೆ AI ಆ ರೀತಿ ಆಗಲಿಲ್ಲ. ಇದರಿಂದ ಮುಂದೆ ಹಲವಾರು ತೊಂದರೆಗಳು ಬರಬಹುದು. ಈ ತಂತ್ರಜ್ಞಾನ ಉತ್ತಮವಾಗಿರುವುದರ ಜೊತೆಗೆ ರೈತರ ಕಿಸೆಗೂ ಭಾರವಾಗದ ಹಾಗೆ ನೋಡಿಕೊಳ್ಳುವ ಅಗತ್ಯ ಇದೆ ಎಂದು ಅವರು ತಿಳಿಸಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ. ಆಫ್ರಿಕಾದ ಕೃಷಿ ಕ್ಷೇತ್ರದ ಬೆಳವಣಿಗೆಗೆ 3A ಸೂತ್ರವನ್ನು ಬಳಸಲಿರುವ ಭಾರತ. ಆಫ್ರಿಕಾ ಖಂಡದಲ್ಲಿ ಕೃಷಿ ಪ್ರಧಾನ ಉದ್ಯಮ. ಅಲ್ಲಿನ 65% ಜನರಿಗೆ ಇದು ಉದ್ಯೋಗ ನೀಡುತ್ತದೆಯಾದರೂ ಒಟ್ಟಾರೆ GDPಯಲ್ಲಿ ಇದರ ಕೊಡುಗೆ ಕೇವಲ 15% ಮಾತ್ರ. ಕೃಷಿಗೆ ಅಲ್ಲಿ ಉತ್ತಮ ಭವಿಷ್ಯ ಇದೆಯಾದರೂ ಪ್ರತಿಕೂಲ ವಾತಾವರಣ, ಮೂಲಸೌಕರ್ಯದ ಕೊರತೆಯಿಂದ ಈ ವಲಯ ಹಿನ್ನೆಲೆಯಲ್ಲೇ ಇದೆ. ಭಾರತ ಅನೇಕ ಆಫ್ರಿಕಾ ದೇಶಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅವುಗಳಿಗೆ ಸಹಕಾರವನ್ನು ನೀಡುತ್ತಿದೆ. ಕಡಿಮೆ ಬಡ್ಡಿಯ ಸಾಲ, ಪ್ರಕೃತಿ ವಿಕೋಪಗಳಾದರೆ ಧನ ಮತ್ತು ಮೂಲ ಸಾಮಗ್ರಿಗಳ ಪೂರೈಕೆ, ಅನೇಕ ತಂತ್ರಜ್ಞಾನಗಳ ವಿನಿಮಯ, ನಮ್ಮ ದೇಶದಿಂದ ರಫ್ತಿಗೆ ಅವಕಾಶ ಇವುಗಳಲ್ಲಿ ಕೆಲವು. ನಮ್ಮ ದೇಶದ ಖಾಸಗಿ ಕಂಪನಿಗಳು ಕೂಡ ಅಲ್ಲಿನ ಸರ್ಕಾರದ ಜೊತೆ ಸೇರಿಕೊಂಡು ಅನೇಕ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಯೋಜನೆಗಳ ಮೂಲಕ ತಮ್ಮ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸಿವೆ. ಅಲ್ಲಿನ ಯುವಕರಿಗೆ ಉದ್ಯೋಗ, ಹೊಸ ತಂತ್ರಜ್ಞಾನವನ್ನು ಒದಗಿಸುತ್ತಿವೆ. ಇದೆಲ್ಲದರ ಜೊತೆಗೆ ಇದೀಗ ಭಾರತ ನೂತನವಾಗಿ 3A ಸೂತ್ರವನ್ನು ಅಳವಡಿಸಲು ಯೋಚಿಸುತ್ತಿದೆ. ಅಫೋರ್ಡಬಲ್, ಅಪ್ರೋಪ್ರಿಯೇಟ್ ಮತ್ತು ಅಡಾಪ್ಟಬಲ್ ಟೆಕ್ನಾಲಜಿಗಳನ್ನು ಅಥವಾ ಕೈಗೆಟುಕುವ, ಸರಿಯಾದ ಮತ್ತು ಹೊಂದಿಕೊಳ್ಳಬಲ್ಲ ತಂತ್ರಜ್ಞಾನಗಳನ್ನು ಆಫ್ರಿಕಾ ದೇಶಗಳಿಗೆ ಪರಿಚಯಿಸ ಹೊರಟಿದೆ. ಇದರಿಂದ ಅಲ್ಲಿ ಕೃಷಿ ಕ್ಷೇತ್ರದ ಮುಖ್ಯ ಸಮಸ್ಯೆಯಾದ ಮೂಲಸೌಕರ್ಯದ ಕೊರತೆಯನ್ನು ನಿವಾರಿಸಬಹುದು ಎನ್ನುವುದು ಭಾರತ ಸರ್ಕಾರದ ಲೆಕ್ಕಾಚಾರ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಕರ್ನಾಟಕದ 7 ಲಕ್ಷ ರೈತರು ಅನರ್ಹ.
ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಆರಂಭವಾದ 1 ವರ್ಷದಲ್ಲಿ ಕರ್ನಾಟಕದಿಂದ 53.81 ಲಕ್ಷಕ್ಕೂ ಅಧಿಕ ರೈತರು ನೋಂದಣಿ ಮಾಡಿಸಿಕೊಂಡು ಪ್ರಯೋಜನ ಪಡೆದುಕೊಂಡಿದ್ದರು. ಇವರ ಪೈಕಿ 7 ಲಕ್ಷಕ್ಕೂ ಅಧಿಕ ರೈತರನ್ನು ಯೋಜನೆಯ ಫಲಾನುಭವಿಗಳ ಪಟ್ಟಿಯಿಂದ ಅನರ್ಹಗೊಳಿಸಲಾಗಿದೆ. ಭೂ ದಾಖಲೆಗಳ ಕೊರತೆ, KYC ಸಮಸ್ಯೆ, ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರಿ ಹೊಂದಿರುವುದು, ಸಾಂವಿಧಾನಿಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಣೆ ಸೇರಿದಂತೆ ಅನೇಕ ಕಾರಣಗಳಿಂದ ಹಂತ ಹಂತವಾಗಿ ಪರಿಶೀಲನೆ ನಡೆಸಿ ರೈತರ ಹೆಸರನ್ನು ತೆಗೆದುಹಾಕಲಾಗಿದೆ. ಪ್ರತಿ ಕಂತು ವಿತರಣೆಯ ಸಂದರ್ಭದಲ್ಲಿ ರೈತರ ಸಂಖ್ಯೆ ಹೆಚ್ಚು ಕಡಿಮೆಯಾಗುತ್ತದೆ. ಅರ್ಹರನ್ನು ಸೇರಿಸುವುದು, ಅನರ್ಹರನ್ನು ಕೈಬಿಡುವ ಪ್ರಕ್ರಿಯೆ ನಿರಂತರ. ಒಂದು ವೇಳೆ ತಾಂತ್ರಿಕ ದೋಷ, KYC ಸಮಸ್ಯೆಯಿಂದ ಯಾವುದೇ ರೈತರ ಹೆಸರು ಪಟ್ಟಿಯಿಂದ ಹೊರಗೆ ಉಳಿದಿದ್ದರೆ ಮತ್ತೊಮ್ಮೆ ಪರಿಶೀಲನೆಗೆ ಒಳಪಡಿಸಲು ಅವಕಾಶವಿದೆ. ಕಿಸಾನ್ ಸಮ್ಮಾನ್ ನಿಧಿಯ 2,000 ರೂಪಾಯಿಯ ಕಂತನ್ನು ಕೇಂದ್ರ ಸರ್ಕಾರ ಜೂನ್ 20ಕ್ಕೆಲ್ಲ ಹಾಕಬೇಕಿತ್ತು. ಆದರೆ ಈ ಬಾರಿ ತಡವಾಗಿದೆ. ಜುಲೈ ಮೊದಲನೇ ವಾರದಲ್ಲಿ ಪ್ರಧಾನಿ ರೈತರ ಖಾತೆಗೆ ನೇರವಾಗಿ ಹಣ ಹಾಕಲಿದ್ದಾರೆ ಎನ್ನಲಾಗಿದೆ. ರೈತರು ಜಾಲತಾಣಕ್ಕೆ ಭೇಟಿ ನೀಡಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ತಮ್ಮ ಹೆಸರು ಇದೆಯಾ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ಳಬಹುದು. ಕ್ವಿಂಟಾಲ್ಗೆ 30,000 ರೂಪಾಯಿ ತಲುಪಿದ ತಿಪಟೂರು ಉಂಡೆ ಕೊಬ್ಬರಿ ಬೆಲೆ ಇನ್ನಷ್ಟು ಏರಲಿದೆ ಎನ್ನುತ್ತಿರುವ ರೈತರು. ತಿಪಟೂರು ಕೊಬ್ಬರಿ ಮಾರುಕಟ್ಟೆಯಲ್ಲಿ ಉಂಡೆ ಕೊಬ್ಬರಿ ಬೆಲೆ ಕ್ವಿಂಟಾಲ್ಗೆ 30,000 ರೂಪಾಯಿ ದಾಟಿ ಮುನ್ನುಗ್ಗಿದೆ. ಗುರುವಾರ ಮುಂಜಾನೆ ಕ್ವಿಂಟಾಲ್ ಕೊಬ್ಬರಿ ಬೆಲೆ ಗರಿಷ್ಠ 29,106 ರೂಪಾಯಿಗೆ ಟೆಂಡರ್ ಆಗಿತ್ತು. ಸಂಜೆಯ ವೇಳೆಗೆ 30,000 ರೂಪಾಯಿ ದಾಟಿದೆ. ಸೋಮವಾರ ಮಾರುಕಟ್ಟೆ ಆರಂಭವಾದಾಗ 26,000 ರೂಪಾಯಿ ಇತ್ತು. ಕಳೆದ 4 ದಿನದಲ್ಲಿ ಬೆಲೆ 2ರಿಂದ 3 ಸಾವಿರದಷ್ಟು ಜಿಗಿದಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಕ್ವಿಂಟಾಲ್ ಕೊಬ್ಬರಿಯ ಧಾರಣೆ ಕೇವಲ 9,000 ರೂಪಾಯಿ ಇತ್ತು. ಇನ್ನು ಮುಂದೆ ಕರ್ನಾಟಕದಲ್ಲಿ ನವೆಂಬರ್ ತನಕ ಸಾಲು ಸಾಲು ಹಬ್ಬಗಳು ಬರಲಿವೆ. ಆ ಸಮಯದಲ್ಲಿ ಕೊಬ್ಬರಿಗೆ ಬೇಡಿಕೆ ಇನ್ನಷ್ಟು ಹೆಚ್ಚಲಿದೆ. ಹಾಗಾಗಿ ಮುಂಬರಲಿರುವ ದಿನಗಳಲ್ಲಿ ಕ್ವಿಂಟಾಲ್ಗೆ 40,000 ರೂಪಾಯಿಗೆ ಹೋಗಬಹುದು ಎನ್ನುವ ಆಶಾಭಾವನೆಯಲ್ಲಿ ನಮ್ಮ ರೈತರಿದ್ದಾರೆ. ಮಾನವ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚುತ್ತಿದೆ ಶಿಲೀಂಧ್ರನಾಶಕ ಸಹಿಷ್ಣು ಫಂಗಸ್ಗಳು, ಕೃಷಿಯೇ ಪ್ರಮುಖ ಕಾರಣ ಎಂದ ವಿಜ್ಞಾನಿಗಳು. ಅಮೆರಿಕ ಮೂಲದ ವಿಜ್ಞಾನಿಗಳಾದ ಜಾರ್ಜ್ ಥಾಮ್ಸನ್ ಮತ್ತು ಏಂಜಲ್ ದೇಸಾಯಿ ಅವರು ಮನುಷ್ಯ ಮತ್ತು ಇತರೆ ಪ್ರಾಣಿಗಳಲ್ಲಿ ಹೆಚ್ಚುತ್ತಿರುವ ಶಿಲೀಂಧ್ರನಾಶಕ ಸಹಿಷ್ಣುತೆಗೆ ಕೃಷಿಯೇ ಪ್ರಮುಖ ಕಾರಣ ಎಂದಿದ್ದಾರೆ. ಇಂಗ್ಲೆಂಡಿನ ಮೆಡಿಸಿನಲ್ ಕಾಮೆಂಟ್ರಿ ಜರ್ನಲ್ಗೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಸಂಶೋಧನೆಯ ವಿವರಗಳನ್ನು ಹಂಚಿಕೊಂಡಿರುವ ಅವರು, ಗಿಡ, ಮರ, ಪ್ರಾಣಿ, ಪಕ್ಷಿ ಮತ್ತು ಮನುಷ್ಯರಿಗೆ ಬಾಧಿಸುವ ಶಿಲೀಂಧ್ರ ರೋಗಗಳನ್ನು ಗುಣಪಡಿಸಲು ಒನ್ ಹೆಲ್ತ್ ವಿಧಾನ ಅಂದರೆ ಜಗತ್ತಿನಾದ್ಯಂತ ಲಾಗೂ ಆಗುವ ಏಕರೀತಿಯ ನಿವಾರಣಾ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದಿದ್ದಾರೆ. ಗಿಡಗಳ ಅಂಗರಚನೆಗೂ ಮನುಷ್ಯ ಸಹಿತ ಪ್ರಾಣಿಗಳ ರಚನೆಗೂ ಅನೇಕ ವ್ಯತ್ಯಾಸಗಳಿವೆ. ಸಸ್ಯಗಳಲ್ಲಿ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳು ಬೇಗನೆ ಒಂದು ಶಿಲೀಂಧ್ರನಾಶಕಕ್ಕೆ ನಿರೋಧಕತೆಯನ್ನು ಬಳಸಿಕೊಳ್ಳುವುದಿಲ್ಲ. ಅದಕ್ಕೆ ಕೆಲ ಸಮಯ ಹಿಡಿಯುತ್ತದೆ. ಆದರೆ ಪ್ರಾಣಿಗಳಲ್ಲಿ ಹಾಗಲ್ಲ. ನಮಗೆ ಬಾಧಿಸುವ ಕೆಲ ಫಂಗಸ್ಗಳು ಅತಿ ವೇಗವಾಗಿ ನಿರೋಧಕತೆಯನ್ನು ಬೆಳೆಸಿಕೊಂಡು ಬಿಡಬಹುದು. ಕೃಷಿಯಲ್ಲಿ ಎಗ್ಗಿಲ್ಲದೆ ಶಿಫಾರಸಿಗಿಂತ ಹೆಚ್ಚಿಗೆ ಪ್ರಮಾಣದ ಶಿಲೀಂಧ್ರನಾಶಕವನ್ನು ಹೆಚ್ಚು ಸಿಂಪಡಿಸುತ್ತಿದ್ದಾರೆ. ಉಳಿಕೆ ಅಂಶದಿಂದ ಅಥವಾ ನೇರವಾಗಿ ದ್ರಾವಣದ ಸಂಪರ್ಕಕ್ಕೆ ಬರುವುದರಿಂದ ಆ ಶಿಲೀಂಧ್ರನಾಶಕಗಳು ನಮ್ಮ ದೇಹ ಸೇರುತ್ತಿವೆ. ಇದರಿಂದ ಈಗಾಗಲೇ ದೇಹದೊಳಗೆ ಇರುವ ಫಂಗಸ್ಗಳು ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡಿವೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಮತ್ತೆ ಸೋಮವಾರ ಇನ್ನಷ್ಟು ಕೃಷಿ ವಾರ್ತೆಯೊಂದಿಗೆ ಭೇಟಿಯಾಗೋಣ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ನಮ್ಮ ಫಾರಂ ಟಿವಿ. ನಮಸ್ಕಾರ.